ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 181ನೇ ಅಧ್ಯಾಯವಾದ ಪರಮಾತ್ಮನ ಅರ್ಚಾವತಾರ ವಿಚಾರವಾಗಿ ಭೂದೇವಿಯ ಪ್ರಶ್ನೆಗೆ ಶ್ರೀ ವರಾಹದೇವನ ಉತ್ತರದಲ್ಲಿ ದಾರುಮಯ ಮೂರ್ತಿಯ ನಿರ್ಮಾಣ ಪ್ರತಿಷ್ಠಾಕ್ರಮಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ತೀಕ್ಷ್ಣವ್ರತೆಯಾದ ಆ ಭೂದೇವಿಯು ಉತ್ತಮ ಕ್ಷೇತ್ರಗಳನ್ನು ಆಯಾ ಕ್ಷೇತ್ರಗಳಲ್ಲಿ ಮಾಡಬೇಕಾದ ಉತ್ತಮ ವಿಧಿಯನ್ನು ಚೆನ್ನಾಗಿ ಕೇಳಿ ಆಶ್ಚರ್ಯಗೊಂಡವಳಾಗಿ ಶ್ರೀ ವರಾಹನೊಡನೆ ಮಾತನಾಡಿದಳು. ಭೂದೇವಿಯು ಹೇಳುತ್ತಾಳೆ, ದೇವ, ನೀನು ಹೇಳಿದ ಕ್ಷೇತ್ರ ಪ್ರಭಾವವು ಆಶ್ಚರ್ಯಕರವಾಗಿದೆ. ಅದನ್ನು ಕೇಳಿ ನಿಜವಾಗಿ ತಾಪರಹಿತಳಾದೆನು. ಆದರೆ ನನ್ನ ಮನಸ್ಸಿನಲ್ಲಿ ಅತಿ ರಹಸ್ಯವಾದ ಒಂದು ವಿಚಾರವು ಯಾವಾಗಲೂ ಇದೆ. ವಿಷ್ಣುವೇ, ನನ್ನಲ್ಲಿ ನಿನಗಿರುವ ಅತಿ ಪ್ರೀತಿಯಿಂದ ಅದೆಲ್ಲವನ್ನೂ ನೀನೇ ಹೇಳಬೇಕು. ಪರಮಾತ್ಮನಾದ ನೀನು ಮರ, ಕಲ್ಲು, ಮಣ್ಣು, ತಾಮ್ರ, ಬೆಳ್ಳಿ, ಚಿನ್ನ ಮತ್ತು ಕಂಚು ಇವುಗಳಿಂದಾದ ವಿಗ್ರಹಗಳಲ್ಲಿ ಹೇಗೆ ಪ್ರತಿಷ್ಠಿತನಾಗಿರುವೆ?
ಮಾಧವ, ನೀನು ಬ್ರಹ್ಮಚಾರಿಯಾಗಿ ಆ ವಿಗ್ರಹಗಳನ್ನು ಸೇರಿ ಹೇಗೆ ಇರುವೆ? ದಂತ ಅಥವಾ ರತ್ನದ ವಿಗ್ರಹವನ್ನು ಸೇರಿ ಹೇಗೆ ಇರುವೆ? ಪೂಜ್ಯನೇ, ಜನಾರ್ದನನಾದ ನೀನು ಗೋಡೆಗಳಲ್ಲೂ ಭೂಮಿಯಲ್ಲೂ ವಿಧಿಯಲ್ಲಿ ಹೇಳಿರುವ ಕರ್ಮದಿಂದ ಹೇಗೆ ಸೇವ್ಯನಾಗಿ ನೆಲೆಸುವೆ? ಭೂದೇವಿಯ ಈ ಮಾತನ್ನು ಕೇಳಿ ಆದಿವರಾಹನು ಮಾರ್ನುಡಿದನು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ವಸುಂಧರೆ, ಮರವೇ ಮೊದಲಾದ ಯಾವುದರ ಪ್ರತಿಮೆಯನ್ನು ಮಾಡಬೇಕು ಅದನ್ನು ತಂದು ಲಕ್ಷಣ ಶಾಸ್ತ್ರದಲ್ಲಿ ಹೇಳಿರುವಂತೆ ವಿಗ್ರಹವನ್ನು ಮಾಡಬೇಕು. ದೇವಿ, ಬಳಿಕ ವಿಧಿಯಿಂದ ಮೂರ್ತಿ ಶುದ್ಧಿಯನ್ನು ಮಾಡಿ ಪ್ರತಿಷ್ಠೆ ಮಾಡಿ ಸಂಸಾರ ವಿಮೋಚನೆಗಾಗಿ ಆ ಮೂರ್ತಿಯನ್ನು ಚೆನ್ನಾಗಿ ಪೂಜಿಸಬೇಕು. ವಸುಂಧರೆ, ಹಿಂದೆ ಹೇಳಿದವುಗಳಲ್ಲಿ ಮರದ ವಿಗ್ರಹವನ್ನು ಮಾಡುವಾಗ ಹಿಪ್ಪೆಯ ಮರವನ್ನು ತಂದು ಅದರಿಂದ ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾವಿಧಿಯಿಂದ ಪೂಜಿಸಬೇಕು. ನಾನು ಹೇಳಿದ ಆ ಗಂಧಗಳನ್ನು ಲೇಪಿಸಬೇಕು. ತಿಳುವಳಿಕೆಯುಳ್ಳ ಅರ್ಚಕನು ಪೂಜೆಯಲ್ಲಿ ಪಚ್ಚೆ ಕರ್ಪೂರ, ಕುಂಕುಮ ಕೇಸರಿ, ಅಗರು ಚಕ್ಕೆ, ಚಂದನರಸ, ಹಾಲುಮಡ್ಡಿ, ಲಾವಂಚ ಇವುಗಳಿಂದ ಮಾಡಿದ ಗಂಧವನ್ನು ದೇವನಿಗೆ ಲೇಪಿಸಬೇಕು. ವಿಧಿಪೂರ್ವಕವಾಗಿ ಸ್ವಸ್ತಿಕ, ವರ್ಧಮಾನ, ಶ್ರೀವತ್ಸ, ಕೌಸ್ತುಭ ಇವೇ ಮೊದಲಾದ ಮಂಗಳ ಚಿಹ್ನೆಗಳನ್ನು, ಪಾಯಸ, ದೀಪ, ತಿಲಫಲ ಮೊದಲಾದ ಕರ್ಮಾರ್ಹವಾದ ಶುಭವಸ್ತುಗಳೆಲ್ಲವನ್ನೂ ಪೂಜೆಯಲ್ಲಿ ಅರ್ಪಿಸಬೇಕು. ಶುದ್ಧನೂ ಶುಚಿಯೂ ಆದ ಭಾಗವತನು ವಿದ್ಯುಕ್ತ ಕರ್ಮದಿಂದ ಪ್ರಾಣಾಯಾಮವನ್ನು ಮಾಡಿ, ಸ್ವಾಮಿ, ಸರ್ವಯೋಗಗಳಲ್ಲೂ ಮುಖ್ಯನಾಗಿರುವ ನೀನು ಭೂಲೋಕದಲ್ಲಿ ಈ ಮರದ ವಿಗ್ರಹದಲ್ಲಿ ಸಂಭ್ರಮದಿಂದ ನೆಲೆಸಿ ಪ್ರಸಿದ್ಧನಾಗು ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು. ಹೀಗೆ ಮರದ ಪ್ರತಿಮೆಗಳಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಬೇಕು. ಮತ್ತೆ ಶುದ್ಧರಾದ ಭಾಗವತರೊಡನೆ ದೇವನನ್ನು ಪ್ರದಕ್ಷಿಣ ಮಾಡಿ ದೀಪವನ್ನು ಹತ್ತಿಸಿ ಅಲ್ಲೇ ದೇವಮೂರ್ತಿಯ ಮುಂದೆ ನಿಂತು ಮೇಲೆಯಾಗಲಿ ಪಕ್ಕವನ್ನಾಗಲಿ ನೋಡದೆ ಕಾಮ ಕ್ರೋಧಗಳನ್ನು ಬಿಟ್ಟು ನಮೋ ನಾರಾಯಣಾಯ ಎಂದು ಮಂತ್ರವನ್ನು ಹೇಳಿ ವಿಧಿಯಲ್ಲಿ ಹೇಳಿರುವಂತೆ ಆ ವಿಗ್ರಹಗಳಿಗೆ ಸಂಸ್ಕರಣವನ್ನು ಮಾಡಬೇಕು. ಸರ್ವಜನಪ್ರವೀರ, ಲೋಕನಾಥ, ಅಮೋಘ, ವಾಸುದೇವ, ಲೋಕಕ್ಕೆ ಪ್ರಭುವೂ ಗತಿಯೂ ಆಗಿರುವ ನೀನು ಈ ಮಂತ್ರದಿಂದ ಪ್ರತಿಷ್ಠಿತನಾಗು ಎಂಬ ಅರ್ಥದ ಮಂತ್ರದಿಂದ ನನ್ನ ಪ್ರತಿಷ್ಠೆಯ ಕಾರ್ಯವೆಲ್ಲವನ್ನೂ ಮಾಡಿ ಬಳಿಕ ಅಲ್ಲಿಗೆ ಬಂದಿರುವ ಭಾಗವತರೆಲ್ಲರನ್ನೂ ಪೂಜಿಸಬೇಕು. ಅವರನ್ನು ಗಂಧ ಮಾಲ್ಯಾನ ಲೇಪನಗಳಿಂದಲೂ ಭೋಜನಗಳಿಂದಲೂ ವಿಧಿಪೂರ್ವಕವಾಗಿ ಆದರಿಸಬೇಕು. ಸುಂದರಿ, ಈ ಕರ್ಮ ವಿಧಾನದಿಂದ ಮಧುಕಾಷ್ಠ ಅಂದರೆ ಹಿಪ್ಪೆಯ ಮರದ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಬೇಕು. ಧರ್ಮ ಸಂಸ್ಥಾಪನೆಗಾಗಿ ಇದನ್ನು ನಿನಗೆ ಹೇಳಿದ್ದೇನೆ. ಈ ವಿಧಾನದಿಂದ ಮರದ ವಿಗ್ರಹವನ್ನು ಸ್ಥಾಪಿಸುವವರು ಮತ್ತೆ ಸಂಸಾರವನ್ನು ಪಡೆಯದೆ ನನ್ನ ಲೋಕವನ್ನು ಸೇರುವರು. ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೆ ಮಧುಕಾಷ್ಠಾರ್ಚಾ ಸ್ಥಾಪನಂ ನಾಮ ಏಕಾಶೀತ್ಯಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 182ನೆಯ ಅಧ್ಯಾಯವಾದ ಶಿಲಾಮೂರ್ತಿ ನಿರ್ಮಾಣ ಪ್ರತಿಷ್ಠಾ ವಿಧಿ ಫಲಾದಿಗಳ ವಿಚಾರ ಮಾಡೋಣ.
ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.